ನಮ್ಮಗಳಿಗೆ ಏನು ಗೊತ್ತಾಗೋದಿಲ್ಲ. ನಿಮಗೆ ಜೀವನದ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಹೆಂಡತಿನ ಬೇಕಾದ್ರೆ ಬಿಡ್ತಾರ್ರಿ ಮೊಬೈಲ್ ಬಿಡೋದು. ಹೆಂಡತಿನ ಬಿಟ್ಟಾರು ಅಲ್ರಿ. ಎಷ್ಟು ಹುಚ್ಚರಾಗ್ಯಾರಂತಂದ್ರ ಒಬ್ಬವ್ರ ಮನೆಗೆ ಹೋಗಿದ್ದೀನಿ ಪೂಜೆ ಕರೆದಾರ, ಟಾಯ್ಲೆಟ್ ರೂಮ್ ಹೋಗಿದ್ರೆ ಹೊರಗೆ ಬರೋರು ಅಲ್ಲೇ ಕುಂತಾರ ಮೊಬೈಲ್ ಇಟ್ಕೊಂಡು. ಎಷ್ಟು ಹುಚ್ಚು ಅಡಿಕ್ಟ್ ಆಗಿದ್ದೀರಿ ನೀವು. ಜಗತ್ತಿನಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಇದೆ. ದಿನಕ್ಕೆ ಒಂದು ಮನೆ ಒಳಗಡೆ 20,000 ರೂಪಾಯಿನಂತೆ 1 ಲಕ್ಷ ರೂಪಾಯಿ ಬಡ್ಜೆಟ್ ಹಾಕಿದ್ರಿ ಮೊಬೈಲ್ಗೆ. ವಿತಿನ್ ಸೆಕೆಂಡ್ 130 ಕೋಟಿ ಜನಸಂಖ್ಯೆ, 10 ಕೋಟಿ ಜನಸಂಖ್ಯೆ ಇದ್ರೆ ವಿತಿನ್ ಸೆಕೆಂಡ್ ಅಲ್ಲಿ 130 ಕೋಟಿ ರೂಪಾಯಿ ಹಣ ಹೋಗ್ತಾ ಇದೆ. ಮೊಬೈಲ್ ಮೊಬೈಲಲ್ಲಿ ಹಣ ಏನು ಮಾಡ್ತಾ ಇದ್ದಾರೆ ಹುಡುಗರು ಅಂತ ಹೇಳಿದ್ರೆ ಹೇಳಬಾರ್ದು. ನಿಮಗೊಂದು ಮಾತನ್ನು ಹೇಳ್ತೀನಿ. ಮೊನ್ನೆ ತಮಿಳುನಾಡಿನಲ್ಲಿ ನಡೆದ ಘಟನೆ, ಒಂದು ಮಗು ಬಂದು ತಂದೆ ತಾಯಿ ಹತ್ರ ಮೊಬೈಲ್ ಕೇಳಿದ್ರು. ಅವ್ರು ಹೇಳಿದ್ರು ಮೊಬೈಲ್ ಕೊಡಿಸೋದಿಲ್ಲ ಅಂತ. ತಂದೆ ತಾಯಿ ಮಲಗಿದ ಮೇಲೆ ತಾಯಿಯ ಮೊಬೈಲ್ ಅನ್ನ ಕದ್ದು ತಂದೆ ತಾಯಿ ಮಾಡುವ ಸಂಸಾರವನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ತಂದೆ ತಾಯಿ ನೇಣ ಹಾಕೊಂಡು ಸತ್ತೋಗ್ಬಿಟ್ಟು. ಚಪ್ಪಾಳೆ ತಟ್ಟಬೇಡ್ರಿ, ಆಗಲಿಲ್ಲ. ಚಪ್ಪಾಳೆ ತಟ್ಟೋರಲ್ಲ ಸ್ವಲ್ಪ ಲೋಕಕ್ಕೆ ಬೇರೆ ತರ ಅಂತ. ತಂದೆ ತಾಯಿಯ ಸಂಸಾರವನ್ನ ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ರು. ತಂದೆ ತಾಯಿ ನೇಣ ಹಾಕೊಂಡ್ರು. ಏನು ನಿಮ್ಮ ಮೊಬೈಲು? ಒಂದು ಕಾಲದಲ್ಲಿ ನಮ್ಮನ್ನ ಈ ಜಗತ್ತಿನೊಳಗಡೆ ಶಾಲೆಗೆ ತರುವಾಗ ಅನೇಕ ಜನ ಒಂದು 75 ವರ್ಷದ ಹಿಂದೆ 50 ವರ್ಷದ ಹಿಂದೆ ಶಾಲೆಗೆ ಓದುವಾಗ ಮಕ್ಕಳು ಹರಿದ ಬಟ್ಟೆ ಹಾಕೊಂಡು ಬರ್ತಿದ್ರು. ಹರಿದ ಬಟ್ಟೆ ಹಾಕೊಂಡು ಬಂದ್ರೆ ಅವ್ರನ್ನ ಬಡವ ಅಂತಿದ್ವು ನಾವು, ಅಲ್ವಾ? ಹರಿದ ಬಟ್ಟೆ ಹಾಕೊಂಡು ಬಂದ್ರೆ ಬಡವ ಅಂತಿದ್ರು. ಮೊನ್ನೆ ನಮ್ಮ ಮಠಕ್ಕೊಬ್ಬರು ಭಕ್ತರು ಬಂದಾಗ ಅವ ಹೇಳ್ತಾನ, ಅಪ್ಪಾರೆ ನಾನು ಬಹಳ ಬಡತನದಲ್ಲಿ ಬದುಕಿನ್ರಿ, ಶಾಲೆಗೆ ಹೋಗುವಾಗ ಹರಿದು ಚಡ್ಡಿ ಹಾಕೊಂಡು ಹೋಗಿನ್ರಿ ಅಂತ ತಂದೆ ಹೇಳ್ತಾನ. ಮಗ ಹರಿದು ಜೀನ್ಸ್ ಪ್ಯಾಂಟ್ 6,000 ಕೊಟ್ಟು ಅವನ ಪಕ್ಕದ ಅವನ್ ಅಂತ. ಏನು ಬಡತನ ನಿಮ್ಮದು? ಏನು ಬಡತ? ನೀವೆಲ್ಲ ಬಹಳ ದೊಡ್ಡ ಎಜುಕೇಟೆಡ್ ಸರ್ ಏನ್ರಿ? ಇಲ್ಲೆಲ್ಲ ಕುಳಿತವ್ರು ಇಷ್ಟೆಲ್ಲ ಜನ, ನಾವು ಸಲಗಾರ ಅವರು ಅಪ್ಪವ್ರು ಎಲ್ಲರೂ ವಿನಂತಿಸ್ಕೊಂಡು ಬಿಡ್ರಿ ಏನು ಬೇಡ್ರಿ. ಆರ್ಕೋಡು ಚೆನ್ನಬಸವೇಶ್ವರ ಮುಂದೆ ಗದ್ಲಿಗೆ ನಮಸ್ಕಾರ ಮಾಡ್ರಿ, ನಿಮ್ ಮನೆಗೆ ಹೋಗ್ರಿ, ಒಂದು ಬಾಟ್ಲಲ್ಲಿ ಹಾಲು ತಗೊಳ್ರಿ, ಒಂದು ಕ್ವಾಟ್ರು ತಗೊಳ್ರಿ, ಸರಾಯಿನ ತಗೊಳ್ರಿ, ಹಾಲು ತಗೊಳ್ರಿ. ನಿಮ್ ಮನೆ ಓಣಿ ಒಳಗಡೆ ನಾಯಿ ಇದ್ರೆ ಹಿಡ್ಕೊಂಡ್ಬನ್ರಿ, ಉದ್ಕೊಂಡು ಬಾರಿಸ್ಕೊಂಡು. ಒಂದು ಚರಿಗೆ ಒಳಗಡೆ ಹಾಲು ಹಾಕ್ರಿ, ಒಂದು ಚರಿಗೆ ಒಳಗಡೆ ಸರಾಯಿ ಹಾಕ್ರಿ. ನಾಯಿ ಯಾವುದು ಕುಡಿತದೆ ನೋಡಿ ಜೀವನ ಮಾಡಬೇಡ್ರಿ, ಹಾರ್ಕೋಡ್ ಮಾತ್ರಿ. ಸರಿ, ಏನು ಈ ಜೈ ಅಂದವರೆಲ್ಲ ಬಿಡ್ತಾರ ಅಂತಾರು, ಎಲ್ಲರೂ ಬಿಡ್ತಾರಂತ ಅರ್ಥ ಆಯ್ತು. ಒಂದ್ಸಲ ಹೇಳ್ರಿ ನೋಡೋಣ, ಸೌಂಡ್ ಕಡಿಮೆ ಆಗ್ತದೆ ನೋಡೋಣ. ಅಲ್ರಿ, ನಿಮ್ಮ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತೀರಿ? ಹೆಣ್ಣು ಮಕ್ಕಳು ದುಡ್ಕೊಂಡು ಬಂದ್ರೆ ಅವ್ರ ಕೈಯಿಂದ ಕಿತ್ಕೊಂಡು ತಿಂತೀರಿ, ಮಂದಿ ಮನೆ ದುಡಿಯಕ್ಕೆ ಇಡ್ತೀರಿ, ಸರ್ಕಾರ ಕೊಡುವುದಕ್ಕೆ ಬೇಡ್ಕೊಂಡು ನಿಂತಿರ್ತೀರಿ. ಇದನ್ನು ಬಸವಣ್ಣ ಕಲಿಸೋದೇನ್ರಿ ಈ ನಾಟಕದಲ್ಲಿ? ಬಸವಣ್ಣವ್ರು ಕಲಿಸೋದೇನ್ರಿ ಈ ನಾಟಕದೊಳಗಡೆ? ಕಾಯಕವೇ ಕೈಲಾಸ ಅಂತ ಹೇಳಿದ್ರಲ್ರಿ, ಸ್ವಾವಲಂಬಿಯಾಗಿ ಬದುಕುವ ಸೂತ್ರವನ್ನು ಕಲಿಸಿಕೊಟ್ರಲ್ರಿ. ಏನು ಮಾಡಿದ್ರಿ ನಾವು? ಏನು ಮಾಡಿದ್ವು? ಇವತ್ತು ಜನರು ನೀವು ಎಚ್ಚರ ವಹಿಸಬೇಕು. ಯುವಕರೇ, ನೀವು ಎಚ್ಚರ ವಹಿಸಬೇಕು.